ಬೇಡ ಬಾರೆ ಎಂದಳು ದೀಪ್ತಿ ಅವಳ ಕೈ ಹಿಡಿದು ಎಳೆಯುತ್ತಾ. ಅವಳತ್ತ ಬಂದ ತೇಜು, ಹೌದು ಯಶು, ನಾನೇ ನೋಡಿಕೊಂಡು ಬರಲಿಲ್ಲ, ನಂದೇ ತಪ್ಪು, ಬಾ ಸುಮ್ಮನೆ ಹೋಗೋಣ ಎಂದಳು. ತಪ್ಪು ಕೂಡ ಅವಳದ್ದೇ ಆಗಿತ್ತು. ನೀವ್ಯಾಕೆ ಇವನಿಗೆ ಹೆದರ್ತಿದ್ದೀರಾ? ತುಂಬ ಕೊಬ್ಬಿದೆ ಇವನಿಗೆ. ಪೊಲೀಸ್ ಸ್ಟೇಷನಲ್ಲಿ 4 ದಿನ ಇದ್ದರೆ ಇಳಿಯುತ್ತೆ, ಅಪ್ಪನಿಗೆ ಹೇಳಿದ್ರೆ ಇರ್ತಾನೆ ಅಲ್ಲೇ ಎಂದಳು ಅವನನ್ನೇ ದಿಟ್ಟಿಸುತ್ತಾ. ಏಯ್ ಎಂದವನ ನೋಟ ಈಗ ಭಯಂಕರ, ಧ್ವನಿ ಗರ್ಜನೆಯೇ. ನೀನು ಮಾತಾಡ್ತಿರೋದು ಅಭಿರಾಮ್ ಭಾರ್ಗವ್ ಶರ್ಮಾನ್ ಜೊತೆ ಅನ್ನೋದು ಎಚ್ಚರ ಇರಲಿ ನಿನಗೆ. ನನ್ನ ತಪ್ಪಿಲ್ಲ ಅಂದರೆ ಯಾರಪ್ಪನಿಗೂ ಹೆದರೋದಿಲ್ಲ ನಾನು. ನನ್ನ ಅಪ್ಪ ಬಂದರೂ ಅಷ್ಟೇ, ನಿನ್ನ ಅಪ್ಪ ಬಂದರೂ ಅಷ್ಟೇ. ಕೊಬ್ಬಿದೆ ನನಗೆ, ಒಪ್ಕೋತೀನಿ, ಆದರೆ ನನ್ನ ತಪ್ಪಿಲ್ಲದೆ ಒಪ್ಕೊಳ್ಳೋ ಮಗನೇ ಅಲ್ಲ ನಾನು ಎಂದವನ ಮೊಗ ಕೆಂಪಾಯಿತು ಕೋಪಕ್ಕೆ. ಜಾಸ್ತಿ ಮಾತಾಡಬೇಡ ನೀನು, ಕೈಬೆರಳು ತೋರಿಸಿ ಎಂದಳು ಯಶು ಕೋಪದಿಂದ. ಅವಳ ಕೈಬೆರಳನ್ನು ತನ್ನ ಕೈಬೆರಳಿನಿಂದಲೇ ಕೆಳಗಿಳಿಸಿದ ಅಭಿ, ಪದೇ ಪದೇ ನನ್ನ ದಾರಿಗೆ ಅಡ್ಡ ಬರಬೇಡ ಎಂದು ಎಚ್ಚರಿಸಿ ಕಾರ್ ಹತ್ತಿ ಹೊರಟು ಬಿಟ್ಟ ಅಲ್ಲಿಂದ. ಮತ್ತವಳನ್ನು ನೋಡದೆ ಕಾಲನ್ನು ನೆಲಕ್ಕಪ್ಪಳಿಸಿದ ಯಶು, ಇಡಿಯಟ್ ಎಂದಳು ಅವ ಹೋದತ್ತ ನೋಡುತ್ತಾ. ಬಾರೆ ನೀನು, ಯಾವಾಗಲೂ ಜಗಳನೇ ನಿಂದು ಎನ್ನುತ್ತಾ ದೀಪ್ತಿ ಅವಳನ್ನು ಅಲ್ಲಿಂದ ಎಳೆದೊಯ್ದಳು. ಏನು ಮಾಡ್ತಿದೀಯಾ ಕೇಳಿದಳು ವೈಭವಿ ಅಥರ್ವನಿಗೆ ಕರೆ ಮಾಡಿ. ಆಗಲೇ ಸಂಜೆಯಾಗಿತ್ತು. ಅವ ಆಫೀಸ್ನಲ್ಲಿದ್ದ. ಬೆಳಗ್ಗೆ ಅವಳೇ ಡ್ರಾಪ್ ಮಾಡಿ